ಡಾಕ್ಟರ್ ಎಚ್ ನರಸಿಂಹಯ್ಯ ವಿಚಾರವಾದಕ್ಕೆ ಪರ್ಯಾಯ ಹೆಸರು. ಹೊಸೂರಂಥ ಕುಗ್ರಾಮದಲ್ಲಿ ಹುಟ್ಟಿ ಬೆಂಗಳೂರಿಗೆ ನಡ್ಕೊಂಡು ಬಂದು ವಿದ್ಯಾಭ್ಯಾಸ ಮಾಡಿ ಅಮೆರಿಕದಲ್ಲಿ PhD ಮಾಡಿ ನ್ಯಾಷನಲ್ ಕಾಲೇಜಿನ ಸಂಸ್ಥಾಪಕರೊಬ್ಬರಾಗಿ, ಪ್ರಿನ್ಸಿಪಾಲ್ ಆಗಿ, ಬೆಂಗಳೂರು ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆಗಿ, MLC ಆಗಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಹೀಗೆ ಹಲವು ಹಂತಗಳಲ್ಲಿ ಹಲವು ಹುದ್ದೆಗಳನ್ನು ನಿರ್ವಹಿಸಿ ಅವ್ರು ಮುಖ್ಯವಾಗಿ ಮಾಡಿದ ಕೆಲಸ ಏನಂತಂದರೆ ಜನಸಾಮಾನ್ಯರಲ್ಲಿ ಇರ್ತಕ್ಕಂಥ ಅನೇಕ ಹುಸಿ ನಂಬಿಕೆಗಳನ್ನು, ಮೌಢ್ಯಗಳನ್ನು, ಕಂದಾಚಾರಗಳನ್ನು ತೆಗೆಯಲಿಕ್ಕೆ ಪ್ರಯತ್ನ ಮಾಡಿ ಪವಾಡ ಪುರುಷರು ದೇವಾಂಶ ಸಂಬೋಧನೆ ಮಾಡ್ತಕ್ಕಂಥ ಮೋಸವನ್ನು ಬಯಲಿಗೆಳೆದರು. ಹಾಗೆಯೇ ಗುಲ್ಬರ್ಗ ಮತ್ತು ಬೀದರ್ ಜಿಲ್ಲೆಗಳಿದ್ದಂಥ ಬಾರಾಮತಿ ವಿಚ್ಕ್ರಾಫ್ಟ್, ಮಾಟ ಮಂತ್ರ ಅದನ್ನು ಅಧ್ಯಯನ ಮಾಡಿ ನಮಗೆ ಜೊತೆಯಾಗಿ ಕೆಲಸ ಮಾಡೋ ಬಗ್ಗೆ ನನ್ನದಾಗಿತ್ತು. ಅಲ್ಲಿ ಮಾಟ ಮಂತ್ರ ಅಂತಂದರೆ ಏನು ಕಾಯಿಲೆ ಬೇಕಾದ್ರೆ ಯಾರು ಬೇಕಾದ್ರೂ ಬರೆಸ್ಬೋದು. ಹಾಗೆ ಅತೀಂದ್ರಿಯ ವಿದ್ಯಮಾನ, ಇದ್ದಕ್ಕಿದ್ದಾಗ ಬೆಂಕಿ ಎತ್ಕೊಳ್ಳುತ್ತೆ, ಮನೆ ಮೇಲೆ ಬೂದಿ ಬೀಳುತ್ತೆ, ಎಲ್ಲ ಮಾನವ ನಿರ್ಮಿತ, ಯಾವುದೇ ವಿಶೇಷ ಇರಲಿಲ್ಲ. ಈ ರೀತಿ ಅವರು ಈಗ 104ನೇ ವರ್ಷ ಶತಾಬ್ದಿನಲ್ಲಿ ಅವರಿಗೆ ಒಂದು ಸ್ಮರಣಾರ್ಥ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಈಗ ಮಾಡ್ತಾಯಿದ್ದೇವೆ. ಮುಖ್ಯವಾಗಿ ಬೆಂಗಳೂರಿಂದ ನ್ಯಾಷನಲ್ ಕಾಲೇಜಿಂದ ಹೊಸೂರಿಗೆ ನಡಿಗೆ, ವಿಜ್ಞಾನಗಳಿಗೆ ನಡಿಗೆ. ವಿಜ್ಞಾನ ಅಂತಂದರೆ ಮುಖ್ಯವಾಗಿ ಸತ್ಯಾನ್ವೇಷಣೆ, ಹಾಗೆ ಅವೈಚಾರಿಕತೆಯನ್ನು ತೆಗಿತಕ್ಕಂಥ, ಯಾವೆಲ್ಲವನ್ನು ಪ್ರಶ್ನೆ ಮಾಡಿ ಒಪ್ಪಿಕೊಳ್ಳಿ ಅಂತ ಬುದ್ಧನು ಹೇಳಿದ, ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದ್ರು, ಎಚ್ ನರಸಿಂಹರು ಕೂಡ ನಿತ್ಯ ಅದನ್ನೇ ಹೇಳಿದ್ರು. ನೋಡ್ರೆ ಯಾರು ಹೇಳಿದ್ರು ನಂಬೇಡಿ, ನೀವೇ ಪ್ರಶ್ನೆ ಮಾಡಿ ಸತ್ಯವನ್ನು ಕಂಡುಕೊಂಡು ಅದನ್ನು ಒಪ್ಪಿಕೊಳ್ಳಿ ಅಂತ. ಹಾಗಾಗಿ 27ನೇ ತಾರೀಕು ಈ ನಡಿಗೆ ಶುರುವಾಗುತ್ತೆ ನ್ಯಾಷನಲ್ ಕಾಲೇಜ್ ಬಸವನಗುಡಿಯಿಂದ. ಅದು ಹೊಸೂರನ್ನು 31ಕ್ಕೆ ಕೊಡುತ್ತೆ. ಈ ಒಂದು ಐತಿಹಾಸಿಕವಾದಂಥ ನಡಿಗೆಯಲ್ಲಿ ದಾರಿ ಉದ್ದಕ್ಕೂ ಜನಸಾಮಾನ್ಯರಿಗೆ, ವಿದ್ಯಾರ್ಥಿಗಳಿಗೆ ಅರಿವನ್ನು ಮೂಡಿಸ್ತಕ್ಕಂಥ, ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಂಡು ಹೇಗೆ ಅನ್ನೋ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ. ತಾವುಗಳೆಲ್ಲ ಭಾಗವಹಿಸಿ ಈ ಒಂದು ನಡಿಗೆ ನಿಜವಾಗಿ ವಿಜ್ಞಾನ ಕಡೆಗೆ ಆಗುವಂತೆ ಮಾಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ.